ಟಿ ಗೋಪಾಲ್ಪುರ ಇವರ ಸಹಯೋಗದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನ ಗೋಪಾಲ್ಪುರ ಗ್ರಾಮದಲ್ಲಿ ಆಯೋಜನೆಯನ್ನ ಮಾಡಿಕೊಂಡಿದ್ವಿ. ಈ ದಿನ ಕಾರ್ಯಕ್ರಮವನ್ನ ಮೊದಲಿಗೆ ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡೋಣ. ಪ್ರಾರ್ಥನೆಯನ್ನು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿಜಯಲಕ್ಷ್ಮಿ ಕುಟುಂಬ. ಸೊ ನಾವತ್ತು ಹಳೆಯ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಹಾಲಂ ಪುಡಿಯಿಂದ ಪೇಡ ಮಾಡುವಾಗ ಹಿಂಗೆ ಪೋಷಣ್ ಟ್ರ್ಯಾಕರ್ದು ಪೋಷಣ್ ಅಭಿಯಾನದ ಬಗ್ಗೆ. ಸೊ ಆ ಒಂದು ಕಾರ್ಯಕ್ರಮ ನಡೀತಾ ಐತೆ. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮ್ ಮಾತ್ರ. ಇವರೆಲ್ಲ ಗೆಸ್ಟು. ಇಲ್ಲಿ ಜೋಡಿಸಿರೋಂಥ ಪದಾರ್ಥ ಎಲ್ಲ ನಾವುಗಳು ನಮ್ಮ ಇಲಾಖೆಯಿಂದ ಫುಡ್ಡಲ್ಲಿ ಕೊಡುವಂಥದ್ದು ಕೆಲವೊಂದು ಐಟಮ್ಗಳನ್ನ ಮಾಡಿದ್ದೀವಿ. ಅದನ್ನು ಬಿಟ್ಟು ಪೌಷ್ಟಿಕಾಂಶಯುಕ್ತವಾದಂಥ ಆಹಾರಗಳನ್ನ ಕೂಡ ತಯಾರಿಸ್ಕೊಬಂದು ಇಟ್ಟಿರೋ ಅಂಥದ್ದು. ಪ್ರೈಸ್ ಕಾಂಪಿಟೇಷನ್ ಎಲ್ಲ ಇತ್ತು. ಜನನೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಲೇಡೀಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದರು. ಸೊ ನಮ್ಮ ಅಧಿಕಾರಿಗಳೆಲ್ಲ ಮಾತಾಡ್ತಾಯಿದ್ರು. ಹೆಲ್ತ್ ಬಗ್ಗೆ ಪ್ರೋಗ್ರಾಮು ಅಂತ ಅಂದಮೇಲೆ ಹೆಲ್ತಿಯಾಗಿ ಇರಬೇಕು ಅಂತ ಹೇಳ್ಬಿಟ್ಟು ಬೀಟ್ರೂಟಿಂದ ಮಾಡಿರೋ ಜ್ಯೂಸು ಮತ್ತು ಮೊಳಕೆ ಕಾಳುಗಳನ್ನೆಲ್ಲ ಇದು ಉಸ್ಲಿ ಮಾಡಿದರು. ಸೊ ಇಲ್ಲಿ ನೋಡಿ ತಿಂಡಿ ಮಾಡಿರೋದು. ಇದು ಮೊದಲನೇದು ಬಂದು ಪರಂಗಿಕಾಯಿಯಲ್ಲಿ ಮಾಡಿರೋಂಥ ಕೋಸಂಬರಿ. ಅದಕ್ಕೆ ಪ್ರೈಝು ಸಿಕ್ತು. ಯಾಕೆಂದರೆ ನ್ಯಾಚುರಲ್ಲಾಗಿತ್ತು ಮತ್ತು ಹೆಲ್ತಿಯಾಗಿ ಮತ್ತು ಒಲೆ ರಹಿತ ಅಡುಗೆ ಕೂಡ ಅದು. ಸೊ ಹಂಗಾಗಿ ಅದಕ್ಕೂ ಕೂಡ ಪ್ರೈಝ್ ಸಿಕ್ತು. ಮತ್ತು ರಾಗಿ ರೊಟ್ಟಿ ಇದಕ್ಕೆಲ್ಲ ಸಿಕ್ತು. ಇದು ಮತ್ತು ಇದು ಎಳ್ಳುಂಡೆ, ಅದಕ್ಕೂ ಕೂಡ ಪ್ರೈಝ್ ಬಂತು. ಒಂದು 4 ಏನೋ ಪ್ರೈಝನ್ನು ಕೊಟ್ಟರು. ಅಂದರೆ ತೀರಾ ಹೆಲ್ತಿಯಾಗಿ ಮತ್ತು ನ್ಯಾಚುರಲ್ಲಾಗಿ ಹೆಲ್ತ್ಗೆ ಒಳ್ಳೆಯದಾಗುವಂಥ ಫುಡ್ಗಳನ್ನ ಸೆಲೆಕ್ಟ್ ಮಾಡಿ ಗೆಸ್ಟ್ಗಳು ಪ್ರೈಝನ್ನು ಕೊಟ್ಟಂಥದ್ದು. ಕೋಸಂಬರಿಗಳು, ಅದರಲ್ಲೂ ನಮ್ಮ ಇಲಾಖೆಯಿಂದ ಕೊಡೋವಂಥ ಫುಡ್ಗಳು ಏನು ಅಂಗನವಾಡೀಲಿ ಕೊಡೋವಂಥ ಪುಷ್ಟಿಯಾಗಿರ್ಬೋದು. ಇದು ಹಾಲಿನ ಪುಡೀಲಿ ಮಾಡಿರೋ ಪೇಡ. ಇದು ನಾನು ಮಾಡಿದ್ದು, ನನ್ನ ಫ್ರೆಂಡು ಕೂಡ ಮಾಡ್ಕೊಂಬಂದವಳೆ ಸೇಮು. ಸೊ ಹೋಳ್ಗೆ ಮಾಡವ್ರೆ ಪುಷ್ಟಿ ಪೌಡ್ರಲ್ಲಿ. ವೆರೈಟೀಸ್ ಆಫ್ ಫುಡ್ಗಳನ್ನ ಮಾಡ್ಬೋದು ಮನಸ್ಸು ಬಿಟ್ಟು ಮಾಡಿದ್ರೆ. ಅದನ್ನು ಯೂಸ್ ಮಾಡ್ಕೊತಾ ಇಲ್ಲ ಅನ್ನೋ ಕಂಪ್ಲೇಂಟ್ಗೋಸ್ಕರನೇ ಅವರು ಆ ರೀತಿ ಒಂದು ಪ್ರಚಾರ ಸಿಗಲಿ ಅಂತ ಮಾಡೋಕ್ಕೆ ಹೇಳಿದರು. ಸೊ ನೋಡಿ ಎಲ್ಲರೂ ಉಸುಳಿಗಳನ್ನ ತಿಂತಾಯಿದ್ದಾರೆ. ಅಂದರೆ ಮೊಳಕೆ ಕಾಳಲ್ಲಿ ಮಾಡಿರೋಂಥ ಕೋಸಂಬರಿ ತುಂಬ ಚೆನ್ನಾಗಿದ್ದು. ಅಧಿಕಾರಿಗಳೆಲ್ಲ ತಿಂದರು. ಬೀಟ್ರೂಟ್ ಜ್ಯೂಸನ್ನು ಕೂಡ ಕುಡಿದ್ರು. ಸೊ ಇದು ನಮ್ಮ ಪೋಷಣ ಅಭಿಯಾನದ ಒಂದು ಸಿಂಬಲ್ಲು. ಡೆಕೋರೇಷನ್ ನೋಡಿ, ತರಕಾರಿಗಳು, ಸೊಪ್ಪು, ಪ್ರತಿಯೊಂದು ಹಣ್ಣು ಎಲ್ಲನೂ ಕೂಡ ಸ್ಟೇಜ್ ಮೇಲೆ ನಾವು ಸ್ಟೋರ್ ಮಾಡಿ ನಮ್ಮ ಆ ಪಂಚಾಯತಿ ವ್ಯಾಪ್ತಿಲಿ ಬರೋವಂಥವ್ರೆಲ್ಲ ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಕಾಳುಗಳು ಏನು ಆರೋಗ್ಯಕ್ಕೆ ಇಂಪಾರ್ಟೆಂಟು ಅದನ್ನು ಪೌಷ್ಟಿಕ ಆಹಾರ ಸಪ್ತಾಹ ಶಿಬಿರ ಮತ್ತು ಪೋಷಣ ಅಭಿಯಾನ ಎರಡನ್ನೂ ಮಾಡಿದ್ದಂಥದ್ದು. ಮತ್ತು ಒಂದು ಫುಡ್ಗೆ ಮತ್ತು ಇನ್ನೊಂದಕ್ಕೆ ರಂಗೋಲಿ ಕಾಂಪಿಟೇಷನ್ಗೆ ಅವರು ಇದು ಮಾಡಿದರು. ಅದರಲ್ಲಿ ರಂಗೋಲಿ ಕಾಂಪಿಟೇಷನ್ ನೋಡಿ, ಅಂಗನವಾಡಿ ಮತ್ತು ಗ್ರಾಮ ಪಂಚಾಯತಿ ಮುಂಭಾಗ ಹಾಕಿರೋಂಥದ್ದು ಇದು. ಇದಕ್ಕೂ ಕೂಡ ಒಂದು 6 ಜನಕ್ಕೆ ಪ್ರೈಝನ್ನು ಕೊಟ್ಟರು. RLHP ಅಂತ ಒಂದು ಏನೋ ಸಂಸ್ಥೆ ಇದೆ, ರಾಷ್ಟ್ರೀಯ ಗ್ರಾಮೀಣ ನೈರ್ಮಲ್ಯ ಸಮಿತಿ ಅಂತಲೇ ಏನೋ, ಅದು ಸರಿಯಾಗಿ ಗೊತ್ತಿಲ್ಲ ನನಗೆ. ಸೊ ಅವರು ಈ ಪ್ರೈಸಸ್ನೆಲ್ಲ ಇಟ್ಟಿದ್ದರು. ಅವ್ರ ಜೊತೆ ಸಹಯೋಗದಲ್ಲಿ ನಾವು ಕೂಡ ಪೋಷಣ ಅಭಿಯಾನನ ಮಾಡಿರೋಂಥದ್ದು. ಸೊ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು. ಇಲ್ಲಿ ನಮ್ಮ ಫ್ರೆಂಡ್ಸು ಊಟದ ವ್ಯವಸ್ಥೆ ಮಾಡಿಸಿದ್ರು ನಮಗೆ. ಉಸುಳಿ ಸ್ವಲ್ಪ ಅಲ್ಲಿ ಟೈಮಿಂಗ್ಸ್ ಬಸ್ ಇರೋದ್ರಿಂದ ಬರೀ ಕೋಸಂಬರಿ ಮಾತ್ರ ತಿನ್ಕೊಂಡಿರೋಕ್ಕಾಗಲ್ಲ ಅಂತ ನೋಡಿ ಅಲ್ಲಿ ತಂದಿರೋಂಥ ಐಟಮ್ನು ಸ್ವಲ್ಪ ಕೋಸಂಬರಿ ಎಲ್ಲ ಹಾಕಿದರು. ಜೊತೆಗೆ ನಮ್ಮ ಫ್ರೆಂಡ್ಸು ಅನ್ನ ಸಾಂಬಾರು, ತರಕಾರಿ ಸಾಂಬಾರು, ಉಪ್ಪಿನಕಾಯಿ, ಹಪ್ಳ ಎಲ್ಲ ರೆಡಿ ಮಾಡಿಸಿದ್ರು. ತುಂಬ ಚೆನ್ನಾಗಾಯಿತು ಪ್ರೋಗ್ರಾಮು. ಇದು ಆ ಊರಿನ ಹೆಬ್ಬಾಗ್ಲಲ್ಲಿರುವಂಥ ದೇವಸ್ಥಾನ ತುಂಬ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಸೊ ಅದನ್ನು ನೋಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸೊ ಒಂದಿಷ್ಟು ದೂರ ನಡ್ಕೊಬಂದು ಬಸ್ ಹತ್ಕೊಂಡು ಬಂದ್ವಿ.